ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗ್ಲೂರ್. ನಿಮಗೆಲ್ಲರಿಗೂ ಮೂಳೆ ಸೌದೋಗಿದೆ ಅಂತ ಎಲ್ಲರೂ ಸಾಮಾನ್ಯವಾಗಿ ಕೇಳ್ಕೊಂಡಿರ್ತೀರ. ಆದರೆ ಹೆಂಗೆ ಸೌದೋಗಿದೆ, ಆ ಮೂಳೆಗಳು ಯಾವ ರೀತಿ ಸೌದೋಗಿದೆ ಅನ್ನೋದ್ರ ಬಗ್ಗೆ ಒಂದು ಡೆಮೋ ತೋರಿಸ್ಕೊಡ್ತೀನಿ ನೋಡಿ. ಇದಕ್ಕೆ ನಾರ್ಮಲ್ ಸ್ಟೇಜಲ್ಲಿ ಇರ್ತಕ್ಕಂಥ ಮೂಳೆಗಳು ಆಕ್ಚುಲಿ ಈ ರೀತಿ ಇರಬೇಕು. ಬಟ್ ಬರ್ತಾ ಬರ್ತಾ ಗ್ರೇಡ್ 1 ಅಂತ ಹೇಳ್ತೀವಿ ಅಥವಾ ಮೈಲ್ಡ್ ಸ್ಟೇಜಲ್ಲಿ ಅಂತ ಹೇಳ್ತೀವಿ, ಈ ರೀತಿ ಮೂಳೆಗಳು ಸವಿಯೋದು ಸಾಮಾನ್ಯವಾಗಿ ಆಗುತ್ತೆ. ಒಳಗಡೆ ಕೂಡ ಸವಿತಾ ಹೋಗುತ್ತೆ. ಅದ್ರ ನೆಕ್ಸ್ಟ್ ಸ್ಟೇಜಲ್ಲಿ ಮಾಡರೇಟ್ ಅಂತ ಹೇಳ್ತೀವಿ. ಈ ರೀತಿ ಮೂಳೆಗಳು ಸವಿತಾ ಹೋಗುತ್ತೆ. ಒಳಗಡೆ ಕೂಡ ಗುಣಿಗಳ ಥರ ಬೀಳ್ತಾ ಹೋಗುತ್ತೆ. ನಾವು ಟಾರೋಡಲ್ಲಿ ಹೆಂಗೆ ಗುಣಿಗಳ ಥರ ಬಿದ್ದಿರುತ್ತೆ, ಹೆಚ್ಚು ಕಮ್ಮಿ ಆ ಥರ ಸೌದೋಗ್ಬಿಡೋ ಚಾನ್ಸಸ್ ಇರುತ್ತೆ. ಜೊತೆಗೆ ಈ ರೀತಿ ಒಳಗಡೆ ಕೂಡ ಔಟರಲ್ಲೂ ಸೌದೋಗುತ್ತೆ ಮತ್ತು ಒಳಗಡೆನೂ ಸೌದೋಗುತ್ತೆ. ಇದಕ್ಕೆ ಗ್ರೇಟ್ ಕೆಳಗೆ ಆಡಿಸ್ತಾ ಬಂದರೆ ಅದು ಕರ್ಕರ್ ಅಂತನೋ ಕಟ್ಕಟ್ ಅಂತನೋ ಸೌಂಡ್ ಬರ್ತಾ ಇರುತ್ತೆ. ಇದೇನು ಗಾಬರಿ ಮಾಡಬೇಡಿ. ಆಯುರ್ವೇದದಲ್ಲಿ ಮೂಳೆಗಳು ಉತ್ಪತ್ತಿ ಆಗಿಬಿಟ್ಟು ಕಂಪ್ಲೀಟ್ ನಾರ್ಮಲ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಹೆದರ್ಕೊಳ್ಳೋದು ಬೇಡ. ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಏನೂ ಬೇಕಾಗಿಲ್ಲ.